ವಾರದ ಒಂದು ದಿವಸ ಆದರೂ ಅದರಲ್ಲಿ ಸ್ನಾನ ಮಾಡುವಂತಹ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವ ಅಂತ ಹೇಳುವ ದೃಷ್ಟಿಯಲ್ಲಿ ಈ ರೀತಿಯ ಒಂದು ಈಜುಕೊಳವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಆದ್ರೂ ನೀವು ಕನ್ನಡಕ್ಕೆ ಯಾಕೆ ಹಾಕ್ತೀರಿ ಅಂತ ನಮ್ಮ ಒಂಥರ ಬೈಯುವ ಹಾಗೆ ಆ ಥರ ಹೇಳ್ತಾರೆ. ಅಷ್ಟು ಗೊತ್ತಾಗೋದಿಲ್ಲ, ನೀವೆಲ್ಲ ಓದಿದವರು ಅಷ್ಟು ಗೊತ್ತಾಗೋದಿಲ್ಲ. ಕನ್ನಡ ಮಾಧ್ಯಮಕ್ಕೆ ಅದು ಸರ್ಕಾರಿ ಶಾಲೆಗೆ ಹಾಕುದು ಎಂತಕ್ಕೆ ಅಂತ ನಾವು ಸ್ವಲ್ಪ ಇದು ಮಾಡ್ತಾರೆ. ನಮ್ಮ ಭಾರಿ ಕಾಮಗಾರಿಗಳು ನಡೀತದೆ, ಮೂರು ಕೂಡ ಮಕ್ಕಳದ್ದು ಕೆಲಸ ಮಾಡ್ತಿದ್ದಾವೆ, ಒಬ್ರಿಗೊಬ್ಬರು ಅಂಟಿಸೋದು, ಇದೆಲ್ಲವೂ ಕೂಡ ಒಂದು ಮಣ್ಣಿನ ಸುವಾಸನೆಯನ್ನು ಮಕ್ಕಳಿಗೆ ಭೂಮಿ ಬಗ್ಗೆ, ಮಾತೃಭೂಮಿ ಬಗ್ಗೆ, ದೇಶದ ಬಗ್ಗೆ ಅಭಿಮಾನವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಸ್ವಲ್ಪ ಗುಂಡಲ್ಲೇ ಉದ್ದ ಬದನೆ. ಓ, ಫುಲ್ಲು ರೌಂಡ್ ಇಲ್ಲಲ್ಲ? ಇಲ್ಲ. ಇದ್ರ ಟೇಸ್ಟ್ ಬೇರೆ ಬೇರೆ ಇರ್ತದೆ, ಇಲ್ಲ ಒಂದೇ ಟೈಪಲ್ಲಿ ಇರ್ತದೆ? ಒಂದೇ. ಕೃಷಿ ಇಲ್ಲದೆ ಹೈನುಗಾರಿಕೆ ಇಲ್ಲ, ಹೈನುಗಾರಿಕೆ ಇಲ್ಲದೆ ಕೃಷಿ ಇಲ್ಲ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಹೇಗೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಈ ಮಕ್ಕಳಿಗೆ ಈಗ ಪೇಟೆಯವರಿಗೆ ನೋಡಿ ದೊಡ್ಡ ದೊಡ್ಡ ಪ್ರಾಣಿ ದನ ಎಮ್ಮೆ ನೋಡುವಾಗ ಭಯ, ಮುಟ್ಲಿಕ್ಕೂ ಹೆದರಿಕೆ. ಈಗ ನಮ್ಮ ಹಳ್ಳಿ ಮಕ್ಕಳಿಗೆ ಅದೇನಿಲ್ಲ, ಆರಾಮಾಗಿ ಮುಟ್ತಾರೆ, ಹುಲ್ಲು ಹಾಕ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ಕೃಷಿ ಚಾನಲ್ ರನ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ಸಾಮಾನ್ಯದ ಕೆಲಸ ಅಲ್ಲ, ನಿರಂತರವಾಗಿರುವಂಥ ಓಡಾಟ ಇರಬೇಕಾಗತ್ತೆ. ಆ ರೀತಿ ನಾನು ಕಡಬೆ ಭಾಗಕ್ಕೆ ಬಂದಿದ್ದೇನೆ. ಇವತ್ತು ನಾನು ಕಾರ್ ತರಲಿಲ್ಲ, ಒಂದು ಡ್ರಾಪ್ ತಗೊಂಡು ಬೇರೊಬ್ಬರು ಇಲ್ಲಿವರೆಗೆ ತಂದು ಬಿಟ್ಟರು. ಇಲ್ಲಿಂದ ನಡ್ಕೊಂಡು ಒಂದು ವ್ಲಾಗ್ ಮಾಡಿಕೊಂಡೇ ಹೋಗ್ತಾಯಿದ್ದಾನೆ. ಮಕ್ಕಳನ್ನು ದಾರಿಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟು ಭರ್ಜರಿ ಮಳೆ ಬಂದಿದೆ ನೋಡಿ. ಈಗ ಮಳೆ ಬಂದು ಹೋಯ್ತಷ್ಟೇ. ಸುಮಾರು ಈ ಭಾಗದ ಫಸ್ಟ್ ಇಷ್ಟು ಜೋರಿನ ಮಳೆ ಅಂತ ಅಂದ್ಕೊಂಡಿದ್ದೆ ನಾನು, ಯಾಕಂದರೆ ನನಗೇ 1 ಗಂಟೆ ಲೇಟ್ ಆಯಿತು. ಈ ರೀತಿ ನೀರುಗಳು ಕಣಿಗಳಲ್ಲಿ ಹೋಗಬೇಕು ಅಂತ ಹೇಳಿದರೆ ಕಾಡಲ್ಲಿ ಅಷ್ಟು ಎಳ್ಕೊಳ್ಬೇಕಾಗತ್ತೆ, ಎಳ್ಕೊಂಡ್ರೆ ಮಾತ್ರ ನೀರು ಹೋಗಲಿಕ್ಕಾಗತ್ತೆ. ಅಂಥ ಒಂದು ಕಂಟೆಂಟನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ನೋಡಿ ಸ್ನೇಹಿತರೆ, 3 ಜನ ಮಕ್ಕಳು ರಸ್ತೆ ಹತ್ರ ನಿಂತಿದ್ದಾರೆ. ಅಂದರೆ ನಾನು ದಾರಿ ತಪ್ಪಿದ್ರೆ ಅಂತ ಇರ್ಬೋದು. ಇದೇ ಮನೆಯ ಮಕ್ಕಳು ಅಂತ ಅನ್ಸುತ್ತೆ. ನಾನು ಹಿಂದೆ ಬಂದಾಗ ಇವರು ಶಾಲೆಗೆ ಹೋಗಿದ್ದರು. ನಮಸ್ತೆ. ನಮಸ್ತೆ. ನೀವು ಯಾರಿಗೆ ಕಾಯ್ತಿರೋದು? ನಿಮ್ಮನ್ನೇ. ನಮ್ಮನೆಯಾ? ಓ, ಬರ್ತಾರೆ ಅಂತ ಹೇಳಿದಾರಾ? ಹೌದು. ಹೋಗುವಾಗಾದ್ರೆ ಹೋಗು. ನೋಡಿ ಸ್ನೇಹಿತರೆ, ಈ ಮಕ್ಕಳ ತಾಯಿ ಪಂಚಮಿ ಜೋಶಿಯವರು ಅಂತೇಳಿ ನಮ್ಮ ವ್ಯೂವರ್ಸ್ ಅವರು ಅವರ ಮನೆಯ ಸಾವಯವ ಕೃಷಿಯ ಜವಾಬ್ದಾರಿ ಅಂತಕೊಂಡು ಈ ಮಕ್ಕಳ ಮುಖಾಂತರ ಅವರಿಗೆ ಶಿಕ್ಷಣ ಕೊಡೋದ್ರ ಮುಖಾಂತರ ಹಲವಾರು ವಿಧದ ತರಕಾರಿಗಳನ್ನು ಬೆಳೆದಿದ್ದಾರೆ. ನಿಮಗೊಂದು ಶಾಲೆ ಕಾಣ್ತಾ ಇರ್ಬೋದು. ನಾನು ಬರಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿರುವಂಥದ್ದು ಆ ಶಾಲೆ ದಟ್ಟ ಕಾಡಿನ ಮಧ್ಯದಲ್ಲಿರುವಂಥ ಒಂದು ಶಾಲೆ. ತುಂಬ ಕಡಿಮೆ ಮಕ್ಕಳಿರುವಂಥದ್ದು, ಒಂದು 20 ಮಕ್ಕಳು ಮಾತ್ರ ಇರುವಂಥದ್ದು. ಆ ಶಾಲೆಗೆ ಸರ್ಕಾರಿ ಶಾಲೆ, ಕನ್ನಡ ಶಾಲೆಯನ್ನು ಉಳಿಸುವ ದೃಷ್ಟಿಯಿಂದ ಇವರ ಮಗ ಮತ್ತು ಮಗಳನ್ನು ಆ ಶಾಲೆಗೆ ಕಳಿಸಿದ್ದಾರೆ. ಅದರ ಜೊತೆಗೆ ಇವರು ಮನೆಯಲ್ಲಿ ಮಕ್ಕಳಿಗೋಸ್ಕರ ಒಂದು ಸೂಪರ್ ಆಗಿರುವಂಥ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ವಿಶೇಷ ವೆರೈಟಿಯ ಸುಮಾರು 50 ವರ್ಷದಿಂದ ಎಮ್ಮೆಯನ್ನು ಕೂಡ ಇವರು ಸಾಕ್ತಾರೆ. ಹಾಗೆ ಇದರ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಮಕ್ಕಳ ಮುಖಾಂತರ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸ್ನೇಹಿತರೆ, ಮಕ್ಕಳು ಕರ್ಕೊಂಬಂದರು ಕೈತೋಟಕ್ಕೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನಿಮ್ಮ ಹೆಸರೇನು? ನನ್ನ ಹೆಸರು ನಂದನ್. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 1ನೇ. ಯಾವ ಶಾಲೆ? ವಾಲ್ಯ ಶಾಲೆಗೆ ಓದ್ತಾ ಇದ್ದಾರಲ್ಲ? ಹೌದು. ಈಗ ಇವರಿಬ್ಬರು ಯಾರು? ತಂಗಿ. ಹೆಸರು? ಸೌರವಿ ಮತ್ತು ನವಮಿ. ಯಾರು ನವಮಿ? ಯಾರು ನವಮಿ? ಯಾರು ನವಮಿ? ಇವಳು ನವಮಿ. ಇವಳು ಸೌರವಿ. ಈಗ ತರಕಾರಿ ತೋಟ ತೋರಿಸ್ತೀರಾ? ತೋರಿಸ್ತೇನೆ. ಈಗ ಯಾವುದನ್ನು ತೋರಿಸ್ತೀರಿ? ನಾನು ಬದನೆ ತೋಟದನ್ನು ತೋರಿಸ್ತೀನಿ. ತೋರಿಸಿ. ಬಿಳಿ ಬದನೆ. ಹೇಗೆ ಆಗ್ತದೆ ಟೇಸ್ಟು? ಚಂದ ಆಗ್ತದೆ. ಸಾಂಬಾರೆಲ್ಲ ಮಾಡಿದ್ದೀರಾ? ಮಾಡಿದ್ದೇವೆ. ನಿಮ್ಮ ಶಾಲೆಯಲ್ಲಿ ಬಿಸಿ ಊಟ ಉಂಟಾ? ಉಂಟು. ಅಲ್ಲೇ ಊಟ ಮಾಡ್ತೀರಾ, ಮನೆಯಿಂದ ತಗೊಂಡು ಹೋಗ್ತೀರಾ? ಅಲ್ಲೇ ಊಟ ಮಾಡ್ತೀವಿ. ಅಲ್ಲೇ ಊಟ ಮಾಡ್ತೀರಾ? ನೀವು ಇದನ್ನು ಬಿಸಿ ಊಟಕ್ಕೆ ಕೊಟ್ಟಿದ್ದೀರಾ? ಬದನೆಯನ್ನು ಕೊಟ್ಟಿಲ್ವಾ? ಕೊಟ್ಟಿದ್ದೇವೆ. ಕೊಟ್ಟಿದ್ದೀರಾ? ಇದು ಗುಂಡು ಬದನೆ. ವಾವ್, ನೋಡಿ ಸ್ನೇಹಿತರೆ, ಮಂಗಳೂರು ಲೋಕಲ್ ಗುಂಡು ಬದನೆ. ಎಷ್ಟು ಗಿಡ ಹಾಕಿದ್ದೀರಿ ಬದನೆದು? ಒಂದು 10 ಗಿಡ. 10 ಗಿಡದಲ್ಲಿ ಬದನೆ ಆಗ್ತಾ ಉಂಟಾ? ಹೌದು. ನಿಮಗೆ ಶಾಲೆಗೆ ಹೋಗೋದ್ರಿಂದಾಗಿ ನಿಮಗೆ ಎಷ್ಟೊತ್ತಿಗೆ ಫ್ರೀ ಸಿಗ್ತದೆ ಕೆಲಸ ಮಾಡಲಿಕ್ಕೆ? ಒಂದು 4 ಗಂಟೆಗೆ ಶಾಲೆಯಿಂದ ಬಂದು. ಹೌದು. ಅಮ್ಮನೊಟ್ಟಿಗೆ ಸೇರಿ ಕೆಲಸ ಮಾಡ್ತೀರಾ? ಹೌದು. ಹೇಗೆ ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ? ಹೌದು. ನೀರೆಲ್ಲ ಹಿಡಿತೀರಾ? ಹಿಡಿತೆ. ಇದು ಸ್ವಲ್ಪ ಗುಂಡಲ್ಲೇ ಉದ್ದ ಬದನೆ. ಓ, ಫುಲ್ಲು ರೌಂಡ್ ಇಲ್ಲಲ್ಲ? ಇಲ್ಲ. ಇದ್ರ ಟೇಸ್ಟ್ ಬೇರೆ ಬೇರೆ ಇರ್ತದೆ, ಇಲ್ಲ ಒಂದೇ ಟೈಪಲ್ಲಿ ಇರ್ತದೆ? ಒಂದೇನಾ? ನಿಮ್ಮ ಮನೆಗೆ ಸಾವಯವ ತರಕಾರಿ ಮಾಡ್ತೀರಿ? ನೋಡಿ ಸ್ನೇಹಿತರೆ, ನಾನು ಪ್ರಕೃತಿಯ ಸವಾಲು ಅಂತ ಹೇಳಿದೆ.
ಅದಕ್ಕೆ ಕೇಳಿಸ್ತೇನೋ ಒಂದು 2 ನಿಮಿಷ ಆಗಿಲ್ಲ, ದಡ ಬಡ ಅಂತ ಸಿಡಿಲು ಹೊಡಿತಿದೆ. ಸಾಧಾರಣ ಕರಾವಳಿ ಭಾಗದಲ್ಲಿ ನಮ್ಮ ಪತ್ತನಾಜೆ ಅಂತ ನಡೀತದೆ. ಆ ಪತ್ತನಾಜೆ ನಂತರ ಎಲ್ಲ ಸಾಂಸ್ಕೃತಿಕ ಕಲೆ ಆಚರಣೆಗಳು ಎಲ್ಲವೂ ಕೂಡ ನಿಲ್ತದೆ. ಆಮೇಲೆ ಇಡೀ ತುಳುನಾಡು ಪ್ರಕೃತಿಗೆ ಅದನ್ನೆಲ್ಲ ಬಿಡ್ತದೆ. ಮತ್ತೆಲ್ಲ ಸಂಗೀತ ಇರುವಂಥದ್ದು ಪ್ರಕೃತಿದ್ದು ನೋಡಿ. ಇಲ್ಲಿ ಶಬ್ದ ಕೇಳುವಂಥದ್ದು, ದಡ 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 ಅಂತ ಶಬ್ದ ಕೇಳುವಂಥದ್ದು ನೋಡಿ. ಕೇವಲ ಈಗ ಆಗಿರುವಂಥದ್ದು 4 ಗಂಟೆ ನೋಡಿ. ಅಲ್ಲಿ ತೊಗೊಂಬರ್ತಾ ಇದ್ದಾರೆ ಯಾವುದು ಹುಲ್ಲಿನ ಕಟ್ಟ, ಅಲ್ಲಿ ಕತ್ತಲೆ ಕಾಣ್ತಿದೆ. ನಾನು ಈ ಫೋನನ್ನು ಬ್ರೈಟ್ ಮಾಡಿದ್ದು ನೈಟ್ ಮೋಡಿಗೆ ಹಾಕಿರುವಂಥದ್ದು, ಅದರಿಂದಾಗಿ ಇಷ್ಟು ಬ್ರೈಟ್ ಕಾಣ್ತಿದೆ ನೋಡಿ. 4 ಗಂಟೆಗೆ ಕತ್ತಲೆ ಆಗಲಿಕ್ಕೆ ಪ್ರಾರಂಭ ಆಯಿತು, ಮುಂಗಾರು ಪ್ರವೇಶ ಆಗಲಿಕ್ಕೆ ಪ್ರಾರಂಭ ಆಯಿತು. ನೋಡೋ ಬೇಗ ಬೇಗ ಇರೋ ಹತ್ರ ಮಾತಾಡೋ. ಇನ್ನೊಂದಷ್ಟು ತರಕಾರಿಗಳನ್ನೆಲ್ಲ ಬೆಳೀತಿದ್ದಾರೆ ಇವರು. ಬೇರೆನೆಲ್ಲ ಬೆಳಿತೀರಿ? ನಾವು ಅಲ್ಲಿ ಬದನೆ ತೋರಿಸಿದ್ದೀವಿ. ಹೌದು. ಇದು ಬೆಂಡೆಕಾಯಿ. ಹಾಂ, ಇದು ಉದ್ದ ಉಂಟು. ಹಾಂ, ಉದ್ದ ಬೆಂಡೆ. ಹೌದು ಚೆನ್ನಾಗಿದೆ ಅಲ್ಲ? ಹೌದು. ಇದು ಬೀಜಕ್ಕಿಟ್ಟದ್ದು. ಬೀಜಕ್ಕಿಟ್ಟದಾ? ಹೌದು. ಇದು ಸಹ ಬೀಜಕ್ಕೆ. ಹಾಂ. ಇದು ತಿನ್ಲಿಕ್ಕೆ. ಸಣ್ಣ ಸಣ್ಣದಿದ್ದೆಲ್ಲ ಸಾಂಬಾರು ಮಾಡ್ತೀರಾ? ಸಣ್ಣ ಸಣ್ಣ ಸಹ ಇರ್ತದೆ. ಅದು ದೊಡ್ಡದಾಗ್ತಾ ಬರೋಕ ಸಹ ಅದು ನಾವು ಸಾರು ಮಾಡಿ ತಿಂದಿದ್ದಿರ್ತದೆ ಅಲ್ಲ. ಅದರೊಟ್ಟಿಗೆ ಇಲ್ಲಿ ತೊಂಡೆಕಾಯಿ ಹಾಕಿದ್ದೀರಾ? ಹೌದು. ತೊಂಡೆಕಾಯಿ ಈಚೆ ಕಡೆ ಉಂಟು. ತೊಂಡೆಕಾಯಿ ನಿಮ್ಗೆ ಇಷ್ಟನಾ? ಇಷ್ಟ. ಹ್ಞೂ. ಹೌದು. ನೋಡಿ ಸ್ನೇಹಿತರೆ, ತೊಂಡೆಕಾಯಿಯೂ ಕೂಡ ಇದೆ. ತುಂಬ ಜನರಿಗೆ ಈ 4 ತರಕಾರಿ ಇದೆ ಏನು ತೋರಿಸೋದು ಅಂತಾರೆ. ಆದರೆ ತುಂಬ ಜನರಿಗೆ ಇವತ್ತಿದ್ದು ಒಂದು ಪಾಠ ಸ್ವಾವಲಂಬಿ ಬದುಕಿಗೆ. ಮನೆಗೆ ಬೇಕಾದ ತರಕಾರಿಯನ್ನು ಮನೆಯಲ್ಲಿ ಬೆಳೆಯುವುದು ಆರ್ಥಿಕ ಸ್ವಾವಲಂಬನೆ ಮಾತ್ರ ಅಲ್ಲ, ಆರೋಗ್ಯದ್ದು ಕೂಡ ಸ್ವಾವಲಂಬನೆ. ಕಾಣ್ತಾ ಉಂಟಾ ತೊಂಡೆಕಾಯಿ? ಇಲ್ಲೊಂದುಂಟು ನೋಡಿ, ಇಲ್ಲೊಂದುಂಟು. ಅಲ್ಲೇನೋ ಕಾಣ್ತಾ ಉಂಟಾ? ಇಲ್ಲ. ಹಾಂ, ಇಲ್ಲ ಇಲ್ಲ ಇದರಲ್ಲಿಲ್ಲ. ನಾವು ಅಲ್ಲಿ ಒಂದು ಮೆಣಸಿನ ಗಿಡ, ಹಾಂ, ಮತ್ತೆ ಅಲ್ಲಿ ಮಧ್ಯದಲ್ಲಿ ಮತ್ತೆ ಅಲ್ಲಿ ಹರಿವೆ ಸೊಪ್ಪಿದೆ. ಹಾಂ, ಹೌದು. ಮತ್ತೆ ಬಸಳೆ ಬೆಳಿತೀರಾ? ಬಸಳೆ ಬೆಳಿತೀವಿ. ಎಲ್ಲಿಂಟದು? ಅದು ಅಲ್ಲಿ ಒಂದುಂಟು. ಹಾಂ, ಮತ್ತೊಂದು ಹಟ್ಟಿ ಹತ್ರ. ಹಾಂ, ಮಳೆ ಮತ್ತೆ ಬರಲಿ, ಚೀನಿಕಾಯಿ ಉಂಟು. ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು ಸ್ನೇಹಿತರೆ. ನೋಡಿ ಸರ್, ನಮಸ್ತೆ. 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 ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೇವೆ. ಈ ರೀತಿ ಒಂದು ವೈವಿಧ್ಯಮಯವಾಗಿರುವಂಥ ಕಂಟೆಂಟ್ಗಳು ಎಲ್ಲಿಯೂ ಇಲ್ಲದಿರುವಂಥದ್ದು. ಸಾಧಾರಣ ನೀರಿಗೆ ಹೋಗಬೇಡಿ ಅಂತ, ಅಂದರೆ ಹೋಗಬಾರ್ದು ಅನ್ನುವಂಥದ್ದನ್ನು ಹೆಚ್ಚಿನ ಕಡೆಯಲ್ಲಿ ಹೇಳ್ತಾರೆ. ಹೌದು. ಆಟ ಆಡಬೇಡಿ, ಅದನ್ನು ನೋಡಬೇಡಿ, ಇದನ್ನು ಮಾಡಬೇಡಿ ಅಂತೇಳಿ. ಆದರೆ ಏನು ಮಾಡಬೇಕು ಅಂತ ಮಕ್ಕಳಿಗೆ ಹೇಳಿಕೊಡೋದ ಕಾರಣಕ್ಕೋಸ್ಕರ ಮಕ್ಕಳಲ್ಲಿ ಒಂದು ಒತ್ತಡಗಳು ಬೇರೆ ಬೇರೆ ಕ್ರಿಯೇಟ್ ಆಗುತ್ತೆ. ಅಂಥದ್ರಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲನ್ನೇ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಿ. ಯಾಕೆ ಸರ್ ಇದನ್ನೊಂದು ಯೋಚನೆ ಬಂತು? ನಮ್ಮ ಮನೆ ಪಕ್ಕದಲ್ಲಿ ಒಂದು ನದಿ ಇದೆ. ಮೊದಲು ನಮ್ಮ ಮಕ್ಕಳು ಸಣ್ಣವರಿರುವಾಗ ಆ ನದಿಯಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆವು. ಆ ನದಿಯಲ್ಲಿ ಹೇಗಿತ್ತಂದರೆ ತುಂಬ ಒಂದು 50 ಮೀಟರ್ನವರೆಗೆ ದೊಡ್ಡ ಆಳ ಏನೂ ಇರಲಿಲ್ಲ. ಆಗ ನಮಗೆ ತುಂಬ ಹೆದರಿಕೆ ಏನೂ ಇರಲಿಲ್ಲ. ಆದರೆ ಇತ್ತೀಚೆಗೆ ಈ ಮರಳು ಮಾಫಿಯಾ ಇದರಿಂದಾಗಿ ನಮ್ಮ ನದಿಯಲ್ಲಿ ಇಳಿಯುವಂಥದ್ದೇ ಕಷ್ಟ, ತುಂಬ ಆಳ ಇದೆ. ಆದರೂ ಮಕ್ಕಳಿಗೆ ಈ ಬೇಸಿಗೆ ರಜೆಯಲ್ಲೆಲ್ಲ ಒಳ್ಳೆಯ ಸೆಕೆ ಕೂಡ ಮಕ್ಕಳಿಗೆ ಒಂದು ಮನಸ್ಸಲ್ಲಿ ಇರ್ತದೆ, ನಾವು ಈಜಬೇಕು, ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ. ಮತ್ತು ಮಕ್ಕಳಿಗೆ ಅದು ಇರುವಂಥದ್ದು ಸಹಜ. ಮತ್ತು ನಮಗೆ ಈ ಮಕ್ಕಳಿಗೆ ಈಜು ಕಲಿಸುವಂಥದ್ದು ಕೂಡ ಬಹಳ ಅಗತ್ಯ. ಮೊನ್ನೆ ತಾನೇ ಇಲ್ಲಿ ಒಂದು ಪಂಜ ಜೇಸಿ ಅವರು ಮಕ್ಕಳಿಗೆ ಈಜು ಒಂದು ತರಬೇತಿಯನ್ನೇ ಕೊಟ್ಟರು, 10 ದಿವಸದ ತರಬೇತಿಯನ್ನು ಕೊಟ್ಟರು. ಆ ರೀತಿ ತರಬೇತಿ ಕೊಟ್ಟರೆ ಅವರಿಗೆ ಒಂದು ಆಪತ್ಕಾಲದಲ್ಲಿ ಅದು ನೆರವಾಗ್ತದೆ. ಆದ್ದರಿಂದ ನಾವೇನು ಆಲೋಚನೆ ಮಾಡಿದೆವು, ಒಂದು ಸಣ್ಣ ಈಜುಕೊಳವನ್ನು ಮಾಡುವ, ಮಕ್ಕಳಿಗೆ ವಾರದ 1 ದಿವಸ ಆದರೂ ಅದರಲ್ಲಿ ಸ್ನಾನ ಮಾಡುವಂತಹ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವ ಅಂತ ಹೇಳುವ ದೃಷ್ಟಿಯಲ್ಲಿ ಈ ರೀತಿಯ ಒಂದು ಈಜುಕೊಳವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಅದರಲ್ಲಿ ಮಕ್ಕಳು ಬಹಳ ಹಾಯಾಗಿ ಅದರಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇದು ಈಜಲಿಕ್ಕೆ ಕಲ್ತಿದ್ದಾರೆ ಇದರಿಂದಾಗಿ. ಇದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ನೀರು ನಾವು ಮಾಡುವಾಗ ಖಂಡಿತ ಅವರು ಅದನ್ನು ಅಭಿವೃದ್ಧಿ ಹೊಂದುತ್ತಾರೆ. ಅದರಲ್ಲಿ ಖಂಡಿತ ಅವರು ಈಜಲಿಕ್ಕೆ ಕಲಿಯುವಂಥ ಸಂದರ್ಭಗಳು ಬೇಕಾದಷ್ಟಿವೆ, ಅದರಲ್ಲಿ ಕಲಿಬಹುದು. ಸ್ನೇಹಿತರೆ, ಮಳೆ ಮತ್ತು ನಮ್ಮದು ನಿರಂತರವಾಗಿ ಹಾವು ಮುಂಗುಸಿ ಆಟ ನಡೀತಾ ಇದೆ. ಖಂಡಿತವಾಗಿ ಈ ಮಳೆನೇ ಗೆಲ್ತದೆ ಅಂತ ಅನ್ಸುತ್ತೆ. ಯಾಕೆಂದರೆ ಮಳೆ ಬಿಡುವ ಚಾನ್ಸಸ್ ಇಲ್ಲ. ಸುಮಾರು 3/4 ಗಂಟೆ ಈ ಕೊನೆಯ ವೀಡಿಯೋ ಆದಮೇಲೆ ಕೂತಿದ್ದೇನೆ. ಅದಕ್ಕಿಂತ ಮೊದಲು 1.5 ಗಂಟೆ ಕೂತಿದ್ದೇನೆ. ಬನ್ನಿ ಈ ವಿಡಿಯೋನ ಕೊನೆ ಮಾಡುವ. ಈ ಮಕ್ಕಳ ತಾಯಿ ಪಂಚಮಿ ಜೋಶಿಯವರು ನಮ್ಮ ಜೊತೆ ಇದ್ದಾರೆ. ನೋಡಿ, ಮಕ್ಕಳು ಅಂತ ಹೇಳಿದ್ರೆ ಹೀಗೆ ಹಳ್ಳಿಗಳಲ್ಲಿ ಮಾತ್ರ ಇಂಥದ್ದು ವಾತಾವರಣ ಬರಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ನಮ್ಮದು ಕೆಲಸ ಮುಗಿದು ನಾವು ಅಲ್ಲಿ ಕೂತಿದ್ರು ಕೂಡ ಇವ್ರದ್ದು ಕೆಸರಲ್ಲಿ ಮಾಡ್ತಿರುವಂಥದ್ದು ನೋಡಿ. ಇಲ್ಲಿ ಭಾರಿ ಕಾಮಗಾರಿಗಳು ನಡೀತದೆ. 3 ಕೂಡ ಮಕ್ಕಳದ್ದು ಕೆಲಸ ಮಾಡ್ತಿದ್ದಾರೆ, ಒಬ್ರಿಗೊಬ್ಬರು ಅಂಟಿಸೋದು. ಇದೆಲ್ಲವೂ ಕೂಡ ಒಂದು ಮಣ್ಣಿನ ಸುವಾಸನೆಯನ್ನು ಮಕ್ಕಳಿಗೆ ಭೂಮಿ ಬಗ್ಗೆ, ಮಾತೃಭೂಮಿ ಬಗ್ಗೆ, ದೇಶದ ಬಗ್ಗೆ ಅಭಿಮಾನವನ್ನು ಕ್ರಿಯೇಟ್ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಜೊತೆ
ಪಂಚಮಿ ಜೋಶಿ ಅವರು ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹಾಂ, ಕೈತೋಟ ಮಾಡುವಂಥದ್ದು ಎಲ್ಲರೂ ಮಾಡ್ತಾರೆ. ತುಂಬ ಮನೆಗಳಲ್ಲಿ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಮಾಡ್ತಾಯಿರ್ತಾರೆ. ಅಂಥದ್ರಲ್ಲಿ ಕೆಲವು ಮನೆಗಳಲ್ಲಿ ನಾವು ಹಿಂದೆ ಕೆಲವು ಸಲ ಕೈತೋಟ ಮಾಡೋದು ಮರೆತು ಇವತ್ತು ಕೈತೋಟ ಮಾಡೋದನ್ನು ಕಲಿಯುವ ಸಿಚುವೇಶನ್ ಬಂದಿದೆ. ಅಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಯಾರು ಕೂಡ ಮರಿಬಾರ್ದು ಅಂತೇಳಿ ನಮ್ಮ ಮಕ್ಕಳಿಗೂ ಕೂಡ ಒಂದು ಕೈತೋಟದ ಪಾಠವನ್ನು, ಕೈತೋಟದ ಜೊತೆಯಲ್ಲಿ ಜೋಡಿಸ್ಕೊಂಡು ಕೆಲಸ ಮಾಡೋದನ್ನು ಕೆಲವು ಗೃಹಿಣಿಯರು ಮಾಡ್ತಾರೆ. ಅಂಥದ್ರಲ್ಲಿ ನೀವು ಕೂಡ ಒಬ್ಬರು. ಯಾವ ಕಾರಣಕ್ಕೋಸ್ಕರ ಮಕ್ಕಳು ಇನ್ವಾಲ್ವ್ ಮಾಡ್ತೀರಿ ಮತ್ತು ಅದರಿಂದಾಗಿ ಏನು ರಿಸಲ್ಟ್ ಬಂದಿದೆ ಮಕ್ಕಳ ಮಧ್ಯದಲ್ಲಿ? ಸಂಪೂರ್ಣ ಸಹಜ ಕೃಷಿ ಚಾನೆಲನ್ನು ನೋಡಿ ನಾನು ಪ್ರೇರಣೆಗೊಂಡು ಇದನ್ನು ಮಾಡಿದ್ದು. ಮುಂಚೆ ಈಗ ಮಳೆಗಾಲದಲ್ಲಿ ಹೇಳ್ತಾರಲ್ಲ ಅಲಸಂಡೆ, ಬೆಂಡೆ, ಆ ಥರ ಬೇಸಿಕ್ ನಮಗೆ ಬೇಕಾದಷ್ಟು ಮಾಡ್ತಿದ್ದೆವು. ಈಗ ಬೇಸಿಕ್ಕಾಗಿಯೇ ಅಂದರೆ ನಮಗೆ ಬೇಕಾದಷ್ಟೇ ಬೇರೆ ಬೇರೆ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಸುವ ಒಂದು ಇಂಟ್ರೆಸ್ಟ್ ಬಂತು. ಈ ವಿಡಿಯೋಗಳನ್ನು ನೋಡಿ ನಾನು ಕಲಿತದ್ದು, ನನಗೇನು ಹೆಚ್ಚು ಅನುಭವವಿಲ್ಲ. ಮತ್ತು ನನ್ನ ಮಗನಿಗೂ ಅದರಲ್ಲಿ ಇಂಟ್ರೆಸ್ಟ್ ಉಂಟು. ನಾನು ಈಗ ಬೀಜ ಹಾಕುವಾಗ ಅವನು ಬರ್ತಾನೆ, ನೋಡ್ತಾನೆ ಆ ಮೊಳಕೆ ಹೇಗೆ ಬರ್ತದೆ, ಮೊಳಕೆ ಬರಬೇಕಾದ್ರೆ ಆ ನೀರು ಹಾಕ್ತೇವೆ, ಮೇಲೆ ಮಣ್ಣು ಮುಚ್ಚುತ್ತೇವೆ, ಅದೆಲ್ಲ ಯಾಕೆ ಅವನು ಕ್ವಶನ್ ಕೇಳ್ತಾನೆ. ಕ್ವಶನ್ ಕೇಳಿ ನಾನು ಉತ್ತರ ಕೊಡುವಾಗ ಅವನಿಗೆ ಅದು ಗೊತ್ತಾಗ್ತದೆ. ಒಂದು ಬೀಜದಿಂದ ಒಂದು ಗಿಡ ಆಗಿ ಅದರಿಂದ ಒಂದು ಫಲ ಬರಬೇಕಾದ್ರೆ ಎಷ್ಟು ಅದರಲ್ಲಿ ಹಂತಗಳುಂಟು ಅಂತ ಅವನಿಗೂ ಗೊತ್ತಾಗ್ತದೆ. ಇದರಿಂದಾಗಿ ಅವನಿಗೆ ಶಾಲೆಯಲ್ಲೂ ಈ ಏನು ಬೀಜದಿಂದ ಮೊಳಕೆ ಹಿಡಿಯುವುದು, ಗಿಡ ಆಗುವುದು, ಆ ಪ್ರೊಸೆಸ್ ಅವನಿಗೆ ಮುಂದೆ ಅವನ ಕಲೀಲಿಕ್ಕೂ ಅವನಿಗೆ ಸಹಕಾರಿಯಾಗ್ತದೆ. ಮತ್ತೀಗ ನಾನು ಗಿಡ ನೆಡುವಾಗ ಬರ್ತಾನೆ, ಅವನು ಈಗ ಮಣ್ಣು ಗಲೀಜು ಅಂತ ನಿಲ್ಲುವುದಿಲ್ಲ. ಅವನು ಬರ್ತಾನೆ, ನನ್ನೊಟ್ಟಿಗೆ ಸೇರ್ತಾನೆ, ಕೈ ಜೋಡಿಸ್ತಾನೆ. ಗೊಬ್ಬರ ಹಾಕುವಾಗ ಅವನು ಸಣ್ಣ ಅವನಿಗಾಗುವಷ್ಟು ಒಂದು ಮಗ್ಗಿನಲ್ಲಿ ಅವನು ನಾವು ಲಿಕ್ವಿಡ್ ಎಲ್ಲ ಹಾಕ್ತೇವಲ್ಲ ಅದನ್ನೆಲ್ಲ ಅವನು ಹಾಕ್ತಾನೆ, ನೀರು ಬಿಡ್ತಾನೆ. ಸಂಜೆ ನನಗೆ ತುಂಬ ಸಹಾಯ ಮಾಡ್ತಾನೆ. ಒಂದು ವೇಳೆ ನನಗೀಗ ಮನೆಯೊಳಗೆ ಏನಾದರೂ ಕೆಲಸ ಇದ್ದರೆ ಇವತ್ತು ನನಗೆ ನೀರು ಹಾಕ್ಲಿಕ್ಕೆ ಆಗುದಿಲ್ಲ, ಒಮ್ಮೆ ಹಾಕ್ತೀಯ ಹೇಳಿದ್ರೆ ಅವನು ಹಾಕ್ತಾನೆ. ಒಂದು ದಿನ ನಾನು ಹಾಕು ಅಂತ ಹೇಳಿದ್ರೆ ಮರುದಿನ ಅವನಾಗಿ ಅದೇ ಟೈಮಿಗೆ ಅಮ್ಮ ನಾನು ನೀರು ಹಾಕಿ ಬರಬೇಕಾ ಅಂತ ಅವನೇ ಕೇಳ್ತಾನೆ. ಮತ್ತೆ ಗಿಡ ನೆಡುವುದು ದೊಡ್ಡದಲ್ಲ, ಅದನ್ನು ನೋಡಿಕೊಳ್ಬೇಕು ಮಕ್ಕಳಾಗೆ. ಅದರಲ್ಲಿ ಒಂದು ಹೂ ಬರುವಾಗ, ಒಂದು ಕಾಯಿ ಬರುವಾಗ ತುಂಬಾ ಖುಷಿ ಆಗ್ತದೆ ನೆಟ್ಟವರಿಗೆ. ಅದು ಅವನ ಮುಖದಲ್ಲಿ ನಾನು ನೋಡಿದ್ದೇನೆ. ಅಮ್ಮ ಮೊನ್ನೆ ನಾವು ಬೀಜ ಹಾಕಿದ್ದು ನೋಡು, ಇದರಲ್ಲಿ ಇವತ್ತು ಕಾಯಿ ಆಗಿದೆ ಅಂತ. ಅದು ಕೊಯ್ಯುವಾಗ ಅವನಿಗೆ ಖುಷಿ ಇರ್ತದೆ, ನಾನು ನೆಟ್ಟ ಗಿಡ ಅಂತ. ಕರೆಕ್ಟ್. ಈಗ ಮಕ್ಕಳಿಗೆಲ್ಲ ಒಂದು ಪಾಸಿಟಿವ್ ಕಡೆ ತಗೊಂಡೋಗ್ಬೇಕು, ಮೊಬೈಲಿಂದ ದೂರ ಮಾಡಬೇಕು ಅಂತ ಎಲ್ಲ ಜನರ ಕಲ್ಪನೆಗಳಿರ್ತದೆ. ಯಾಕೆಂದರೆ ಮಕ್ಕಳ ಮನಸ್ಸು ಅಷ್ಟು ಪಿಕಪ್ ಆಗಿರುವುದಿಲ್ಲ ರೀಲ್ಸ್ ನೋಡುವಷ್ಟು, ಅದರ ವಿಶೇಷವಾಗಿರುವಂಥ ಕಿರಣಗಳನ್ನು ರಿಸೀವ್ ಮಾಡುವಷ್ಟು ಇರುವುದಿಲ್ಲ. ಈ ಕಾರಣಕ್ಕಾಗಿ ನೀವೀಗ ನಿಮ್ಮ ಮಗನನ್ನ ಇನ್ವಾಲ್ವ್ ಮಾಡ್ತಿದ್ರಿ, ಅಂದ್ರೆ ಶಾಲೆಯಿಂದ ಬರ್ತಿದ್ದಾಗೆ ಸಣ್ಣ ಸಣ್ಣ ಕೆಲಸಗಳು ಮೊಬೈಲಿಂದ ದೂರ ಮಾಡ್ಲಿಕ್ಕೆ ಏನಾದರೂ ಆಗಿದೆ ಅಂತ ನಿಮ್ಗೆ ಅನ್ಸತ್ತಾ? ಆಗಿದೆ. ಈಗ ಅವನು ಮೊಬೈಲ್ ನೋಡ್ಲೇ ಇಲ್ಲ ಅಂತ ನಾನು ಹೇಳುದಿಲ್ಲ. ಅವನು ಸ್ವಲ್ಪ ಹೊತ್ತು ನೋಡ್ತಿದ್ದೆ, ನನ್ನ ಮಕ್ಕಳು ನೋಡ್ತಿದ್ರು ಸ್ವಲ್ಪ ಹೊತ್ತು. ಆದ್ರೆ ನನಗೆ ಆಯ್ತು ಇದು ಹೇಗೆ ತಪ್ಪಿಸೋದು ಅಂತ ಹೇಳಿ. ಆದ್ರೆ ಅವರನ್ನು ಜೋರು ಮಾಡಿ ಬೈದು ಹೊಡೆದು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಬದಲಾಗಿ ಬೇರೆಯವರ ಕೈಯಿಂದ ಹೇಳಿಸಿ ಎಲ್ಲ ನೋಡಿದೆವು, ಅದು ಸ್ವಲ್ಪ ಪರಿಣಾಮ ಬೀರಿತ್ತು ಅವರಿಗೆ. ಮತ್ತೆ ಈಗ ಏನ್ ಮಾಡ್ತಾನೆ, ಶಾಲೆಯಿಂದ ಬಂದು ಅವನೇನು ಅವನ ಕೆಲಸಗಳನ್ನು ಮುಗಿಸಿಕೊಂಡು ನನ್ನೊಟ್ಟಿಗೆ ಬರ್ತಾನೆ. ನಾನು ಹೋಗುವಾಗ ನಾನು ಕರೆಯುವುದಿಲ್ಲ, ಇಲ್ಲಿ ಬಾ ಮಾಡು ಅಂತ ನಾನು ಕರೆಯುವುದಿಲ್ಲ. ನನ್ನೊಟ್ಟಿಗೆ ಅಮ್ಮ ಎಂತ ಮಾಡ್ತೀಯ ಅಂತ ಅವನು ಬರ್ತಾನೆ, ನೋಡ್ತಾನೆ. ನಾನು ಮಾಡುದು ನೋಡಿ ಇನ್ನೊಂದು ಗಿಡದ ಹತ್ರ ಅವನು ಮಾಡ್ತಾನೆ, ಹುಲ್ಲು ತೆಗೆಯುವುದು ಅದು ಇದು ಎಲ್ಲ ಅವನು ಮಾಡ್ತಾನೆ. ಎಲ್ಲ ಈಗ ಹೇಳಿ ಮಾಡ್ಬೇಕು ಅಂತಿಲ್ಲ, ಅವನಷ್ಟಕ್ಕೆ ಅವನ ಇಂಟ್ರೆಸ್ಟ್ ಬರ್ತದೆ. ಎಲ್ಲರ ಮಕ್ಕಳನ್ನು ಹುಳ ಬಂದಿದೆ ಇಲ್ವಾ ಚೆಕ್ ಮಾಡುದು ಎಲ್ಲ ಮಾಡ್ತಾನೆ. ಎಲ್ಲರ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಬೇರೆ ಕಡೆಗೆ ಕಾನ್ವೆಂಟ್ಗಳಿಗೆ ಸೇರಿಸ್ತಾರೆ. ನೀವು ಅಂಥದ್ರಲ್ಲಿ ನಿಮ್ಮ ಊರಲ್ಲಿರುವಂಥ ಒಂದು ಸಾಮಾನ್ಯ ಸರ್ಕಾರಿ ಸಣ್ಣ ಶಾಲೆಗೆ ಸೇರಿಸಿದಿರಿ. ಅದು ನೋಡುವಾಗಲೇ ತುಂಬ ಖುಷಿಯಾಗುತ್ತೆ. ಯಾವುದೋ ಒಂದು ಫಿಲಮಲ್ಲಿ ಬಂದಾಗೆ ಒಂದು ಕಾಡಿನ ಸೀನ್ಗಳು, ಇನ್ನೊಂದು ಇದೆಲ್ಲ ಕೂಡ. ಇದರ ಮಧ್ಯದಲ್ಲಿ ನಿಮ್ಮ ಮಗುವನ್ನು ನೀವು ಹಾಕಿ ಮಾದರಿಯಾಗಿದ್ದೀರಿ ಸಮಾಜಕ್ಕೆ. ಯಾಕಂದರೆ ಸಮಾಜಕ್ಕೆ ಬೋಧನೆ ಮಾಡ್ಬೋದು ಯಾರು ಬೇಕಾದರೂ. ಕನ್ನಡ ಮಾತಾಡಿ, ಪೆಟ್ರೋಲ್ ಕಮ್ಮಿ ಮಾಡಿ, ಪಾಶ್ ಆಗಿರಬೇಡಿ, ಮಿತವ್ಯಯದ ಖರ್ಚು ಮಾಡಿ, ಬೇಡದಿರೋ ಇದೆಲ್ಲ ಬೋಧನೆ ಮಾಡೋದು ವೆರಿ ಈಸಿ. ಆದರೆ ಇದು ಇಂಪ್ಲಿಮೆಂಟ್ ಮಾಡೋದು ಭಾರಿ ಕಷ್ಟ. ಅಂದರೆ ಇಂಪ್ಲಿಮೆಂಟ್ ಆದಾಗ ನಾನು ಅಂತ ಬರುತ್ತೆ, ಅದು ಇನ್ನೊಬ್ರಿಗೆ ಹೇಳೋದು ಅದು ಭಾರಿ ಸುಲಭ. ಹಾಗಾಗಿ ನಿಮ್ಮ ಮಗನನ್ನು ನೀವು ಕನ್ನಡ ಮೀಡಿಯಮ್ಗೆ ಸೇರಿಸಿದ್ರಿ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಒಂದು ಡಿಸಿಷನ್ ತಗೊಂಡ್ರಿ? ನೀವು ಕೇಳುವ ಹಾಗೆ ಈ ಪ್ರಶ್ನೆಯನ್ನು ನಮಗೆ ಮುಂಚೆ ತುಂಬ ಜನ ಕೇಳಿದ್ದಾರೆ. ಈಗ ನಮ್ಮ ಮದುವೆ ಸಮಾರಂಭ ಇರ್ಬೋದು, ಯಾವುದೇ ನಾವೀಗ ಫಂಕ್ಷನಿಗೆ ಹೋದಾಗ ಮಾತಾಡುವಾಗ ಕೇಳ್ತಾರೆ, ನಿಮ್ಮ ಮಕ್ಕಳು ಎಲ್ಲಿಗೆ ಹೋಗೋದು, ಯಾವ ಶಾಲೆ, ಇಂಗ್ಲೀಷ್ ಮೀಡಿಯಮ್ಮ. ಫಸ್ಟ್ ಕೇಳೋದೇ ಇಂಗ್ಲೀಷ್ ಮೀಡಿಯಮ್ ಅಂತ. ಇಲ್ಲ, ನಾವು ಕನ್ನಡ ಮಾಧ್ಯಮಕ್ಕೆ ಹಾಕಿದ್ದು, ಅದು ಸಹ ಸರ್ಕಾರಿ ಶಾಲೆ ಅಂದೊಳಗ. ಹೌದಾ, ಆಶ್ಚರ್ಯ ಪಡ್ತಾರೆ. ನಿಮಗೆ ಅಷ್ಟು ಅಡಿಕೆ ತೋಟ ಉಂಟು,
ಬೇಕಾದಷ್ಟು ನಿಮಗೆ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸುವಷ್ಟು ನಿಮಗೇನು ಇದಿಲ್ಲ, ಆದರೂ ನೀವು ಕನ್ನಡಕ್ಕೆ ಯಾಕೆ ಹಾಕ್ತೀರಿ ಅಂತ ನಮ್ಮ ಒಂಥರ ಬೈಯುವ ಹಾಗೆ ಆ ಥರ ಹೇಳ್ತಾರೆ. ಅಷ್ಟು ಗೊತ್ತಾಗೋದಿಲ್ಲ, ಅಷ್ಟು ಗೊತ್ತಾಗೋದಿಲ್ಲ, ನೀವೆಲ್ಲ ಓದಿದವರು ಅಷ್ಟು ಗೊತ್ತಾಗೋದಿಲ್ಲ. ಕನ್ನಡ ಮಾಧ್ಯಮಕ್ಕೆ ಅದು ಸರ್ಕಾರಿ ಶಾಲೆಗೆ ಹಾಕೋದು ಎಂತಕ್ಕೆ ಅಂತ ನಾವು ಸ್ವಲ್ಪ ಇದು ಮಾಡ್ತಾರೆ ನಮ್ಮನ್ನು. ಆದರೆ ನಾವು ಅದನ್ನು ಕೇರ್ ಮಾಡೋದಿಲ್ಲ. ಯಾಕಂತ ಮಾತಾಡೋರು ಮಾತಾಡ್ತಾರೆ. ನಮ್ಮ ಮಕ್ಕಳಿಗೆ ಏನು ಬೇಕು, ಅವರ ಭವಿಷ್ಯಕ್ಕೆ ಏನು ಬೇಕು, ಅವರಿಗೆ ವಿದ್ಯಾಭ್ಯಾಸ ಹೇಗೆ ಕೊಡಬೇಕು ಅಂತ ನಾವು ಪೇರೆಂಟ್ಸ್ ಡಿಸೈಡ್ ಮಾಡಬೇಕು. ನಾನು ಕನ್ನಡ ಮಾಧ್ಯಮದಲ್ಲೇ ಕಲ್ತದ್ದು, ಸರ್ಕಾರಿ ಶಾಲೆಯಲ್ಲೇ ಕಲ್ತದ್ದು, ನಮ್ಮ ಮನೆಯವರು ಕೂಡ ಎಲ್ಲರೂ. ನಮಗೆ ಗೊತ್ತುಂಟು ಅದರಿಂದ ಉಪಯೋಗ ಏನು. ಈಗ ನಾವು ಕನ್ನಡದಲ್ಲಿ ಏನಾದರೂ ಬರೀರಿ, ಒಂದು 1/4 ಗಂಟೆ ಮಾತಾಡಿ ಅಂತ ಹೇಳಿದರೆ ನಾವು ಮಾತಾಡ್ಬೋದು, ನಮಗೆ ಏನು ಅಂಜಿಕೆ ಇಲ್ಲದೆ ಬರಿಬೋದು. ಅದೇ ನೀವು ಇಂಗ್ಲೀಷ್ ಮೀಡಿಯಂ ಹೋಗುವ ಮಕ್ಕಳಲ್ಲಿ ಒಂದು ಸಣ್ಣ ಶಬ್ದ ಕೊಟ್ಟು ಈ ಶಬ್ದಕ್ಕೆ 1 ಪೇಜ್ ಬರೀರಿ ಅಂತ ಹೇಳಿದರೆ ಆ ಪೇಜಿನಲ್ಲಿ ಬರುವ ಎಷ್ಟು ತಪ್ಪುಗಳನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಭಾವನೆಗಳಿರುವುದಿಲ್ಲ. ಅವರು ನಾವು ಹೇಗೆ ಮಾತಾಡ್ತೇವೆ ಹಾಗೆ ಬರೀತಾರೆ. ನಾವು ಮಾತನಾಡುವ ಹಾಗೆ ಬರೀಲಿಕ್ಕೆ ಆಗುದಿಲ್ಲ. ಬರೀಲಿಕ್ಕೆ ಒಂದು ವಿಧಾನ ಬೇರೆ ಉಂಟು ಅಲ್ವಾ? ಇದೊಂದು ಸುಂದರವಾಗಿರೋ ತಾವರೆ ಇದೆ ಅಲ್ಲ, ಯಾವ ವೆರೈಟಿ ಇದು? ಇದು ಗ್ರೀನ್ ಆಪಲ್ ಅಂತ ಹೇಳಿ ಹೈಬ್ರಿಡ್ ವೆರೈಟಿ. ಈಗ ಪೇಟೆಯವರನ್ನು ಗಮನಿಸಿದಾಗ ನಾವು ಹಳ್ಳಿಯವರು ತುಂಬಾ ಪುಣ್ಯವಂತರು ಅಂತ ನನಗೆ ಅನಿಸ್ತದೆ. ಎಷ್ಟು ಅಂದ್ರೆ ಈ ಪೇಟೆ ಮಕ್ಕಳಿಗೆ ಈ ಅಕ್ಕಿ ಅನ್ನೋದು ಒಂದು ಗಿಡದಿಂದ ಬಂದು ಆಗುದು ಭತ್ತ ಅಂತ ಹೇಳಿ ಅವರಿಗೆ ಇನ್ನೂ ಗೊತ್ತಿಲ್ಲ. ಪೇಟೆ ಮಕ್ಕಳಿಗೆ ಅದು ಅವರಿಗೆ ಸೂಪರ್ ಮಾರ್ಕೆಟ್ ಅಲ್ಲಿ, ಮಾಲ್ ಅಲ್ಲಿ, ಪ್ಯಾಕೆಟ್ ಅಲ್ಲಿ ಸಿಗುದು ಅಂತ ಗೊತ್ತು. ಇದನ್ನು ನಾನೊಂದು ಮಗು ಮಾತಾಡುದನ್ನು ಕೇಳಿದ್ದೇನೆ, ಆಶ್ಚರ್ಯ ಪಡ್ತದೆ. ಅದು ಈ ತರಕಾರಿ ಗಿಡದಲ್ಲಿ ಆಗ್ತದೆ, ಅದಕ್ಕೆ ಗೊತ್ತೇ ಇಲ್ಲ, ಅದಕ್ಕೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುದು ಅಂತಲೇ ಗೊತ್ತು. ಮತ್ತೆ ಕನ್ನಡ ಮಾಧ್ಯಮ ಶಾಲೆ, ಸರ್ಕಾರಿ ಶಾಲೆಗೆ ಕಳುಹಿಸಿದ್ರಿಂದ ನಮಗೆ ಅದರಲ್ಲೇನು ಅವಮಾನದ ಪ್ರಶ್ನೆ ಇಲ್ಲ. ಮುಂದೆ ನಮಗೆ ಅವನ ವಿದ್ಯಾಭ್ಯಾಸದಲ್ಲಿರ್ಬೋದು, ಹೈಯರ್ ಎಜುಕೇಶನ್ ಅಲ್ಲಿ ಒಳ್ಳೆ ಲಾಭ ಉಂಟು ಅದರಲ್ಲಿ. ಅಂದ್ರೆ ಈ ಗ್ರಾಮೀಣ ಶಾಲೆ, ಕನ್ನಡ ಮಾಧ್ಯಮ ಅಂತ ಸ್ಪೆಷಲ್ ಕೋಟಾಗಳಿರ್ತದೆ. ಮುಂದೆ ನಮಗೆ ಅದೆಲ್ಲ ಸಿಗ್ಬೇಕಾದ್ರೆ ನಾವು ಈಗಿಂದಲೇ ಅದನ್ನು ಆಲೋಚನೆ ಮಾಡಬೇಕು. ಇಂಗ್ಲಿಷು ಫ್ಯೂಚರಲ್ಲಿ ಯಾವತ್ತೂ ಬೇಕಾದ್ರೂ ಕಲಿಬಹುದು. PUC ನಂತರ ಎಲ್ಲ ಸಾಧಾರಣ ಇಂಗ್ಲಿಷೇ ಇರುವುದು, ಕನ್ನಡ ಇಲ್ಲ ನೋಡಿ. ಸಾಧಾರಣ ನಮಗೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಗಟ್ಟಿ ಆದರೆ ಎಲ್ಲಿಯೂ ಧೈರ್ಯದಿಂದ ಅವನಿಗೆ ಜೀವನ ಮಾಡ್ಬೋದು. ಈಗ ನೋಡಿ ಮಳೆ ಬಿಟ್ಟಿತ್ತು, ಹನಿ ಬರ್ತಾ ಉಂಟು, ನೀರಿನಲ್ಲಿ ಆಟ ಆಡ್ತಿದ್ದಾರೆ, ಕೆಸರು ಮಣ್ಣಿನಲ್ಲಿ ಆಟ ಆಡುದು. ಅವರಿಗೆ ಇದರಲ್ಲಿ ಸಿಗುವ ತೃಪ್ತಿ ನಿಮಗೆ ಈಗ ಮಾಲಲ್ಲಿ ಪ್ಲೇ ಏರಿಯಾದಲ್ಲಿ ಆಡಿದಾಗ ಸಿಗುದಿಲ್ಲ. ಇದರಲ್ಲಿ ಅವರು ಪೂರ್ತಿಯಾಗಿ ತನ್ನನ್ನು ತೊಡಗಿಸಿಕೊಂಡು ಚೆಂದಾಗಿ ಮನಸ್ಸೋ ಇಚ್ಛೆ ಆಟ ಆಡೋದವರು. ಇಲ್ಲಂದ್ರೆ ಅದೇ ಆಡು ಇದೇ ಆಡು ಅಂತ ನಾವೇನು ಹೇಳುದಿಲ್ಲ. ಅವರಿಷ್ಟಕ್ಕೆ ಹೋಗ್ತಾರೆ, ಆಟ ಆಡಿ ಬರ್ತಾರೆ. ಇದರಿಂದ ಅವ್ರಿಗೆ ಏನು ಹೇಳ್ತಾರೆ, ಒಂದು ನಿಜವಾದ ಒಂದು ಸಂತೋಷ ಸಿಗುದು, ತೃಪ್ತಿ ಸಿಗುದು ಇದರಿಂದ. ಈ ಮಣ್ಣಿನಲ್ಲಿ ಆಟ ಆಡಿದ್ರೆ ಛೀ ಅಂತ ಏನಾದ್ರೂ ಶುರು ಆಗ್ತದೆ, ಮಗುವಿಗೆ ಗಲೀಜು ಅದೇನಿಲ್ಲ. ಆ ಮಣ್ಣಿನಲ್ಲಿ ಆಟ ಆಡೋದ್ರಿಂದ ಅವರಿಗೆ ಏನಾಗ್ತದೆ, ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆ ಮಣ್ಣು ಅವರ ಮೈಗೆಲ್ಲ ತಾಗ್ಬೇಕು. ಈಗ ಹೊಟ್ಟೆಗೆ ಉಗುರಿನ ಮೂಲಕ ಹೋದ್ರೆ ಏನೋದೇನು ತೊಂದರೆ ಇಲ್ಲ. ಈ ಆಂಟಿಬಾಡೀಸ್ ಅದನ್ನು ಹೆಚ್ಚಾಗುದೇ ಈ ಮಣ್ಣಿನಲ್ಲಿ ಆಟ ಆಡೋದ್ರಿಂದ ಅಂತ ಹಲವಾರು ಈಗ ಡಾಕ್ಟರ್ಗಳೆಲ್ಲ ಹೇಳ್ತಾರೆ ನೋಡಿ. ಅದನ್ನು ನಾವು ಕಾಣ್ತೇವೆ. ಇಲ್ಲಿ ನದಿ ಹತ್ರ ಉಂಟು, ಆದ್ರೆ ನಮಗೆ ನದಿ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಭಯ, ರಿಸ್ಕ್. ನೋಡಿ ಮಕ್ಕಳು ಏನೆಲ್ಲ ಮಾಡ್ತಾರೆ ಗೊತ್ತಾಗುದಿಲ್ಲ, ನಮಗೂ ಸಹ ನೋಡ್ಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಈಗ ನೀವು ನೋಡಿರ್ಬೋದು, ನಮ್ಮ ಮಾವನವರೊಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದಾರೆ. ಅದರಲ್ಲಿ ಮಕ್ಕಳು ಅವರಿಗೆ ಬೇಕಾದಾಗ ನೀರು ಬಿಡ್ತಾರೆ, ಆಟ ಆಡ್ತಾರೆ, ಸಂತೋಷವಾಗಿ ಇರ್ತಾರೆ. ಈಗ ಪೇಟೆಯಲ್ಲಿ ಆದ್ರೆ ಪೂಲಿಗೆ ಕರ್ಕೊಂಡು ಹೋಗ್ಬೋದು, ಮಾಡ್ಬೋದು. ನಮಗೆ ಹಳ್ಳಿಯಲ್ಲಿ ಅವಕಾಶ ಇಲ್ಲ. ಅವಕಾಶ ಇಲ್ಲದಿದ್ದಾಗ ನಾವು ಅದನ್ನು ನಾವೇ ಕಲ್ಪಿಸಿಕೊಳ್ಬೇಕು. ನಮ್ಮಲ್ಲಿ ಸಾಮರ್ಥ್ಯ ಇದ್ರೆ ನಾವು ಮಾಡ್ಬೋದು, ಸಣ್ಣ ಮಟ್ಟಿನಲ್ಲಿ ಮಾಡ್ಬೋದು. ನಗರ ಪ್ರದೇಶದಲ್ಲಿ ಸಂತೋಷವನ್ನು ಪರ್ಚೇಸ್ ಮಾಡುವ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಆದ್ರೆ ಹಳ್ಳಿಗಳಲ್ಲಿ ಸಹಜವಾಗಿ ಹೇಗೆ ಈಗ ಆಮ್ಲಜನಕ ನಾವು ಪರ್ಚೇಸ್ ಮಾಡ್ಲಿಕ್ಕಿಲ್ಲ, ಅದೇ ರೀತಿಯಲ್ಲಿ ಸಂತೋಷ, ಖುಷಿ ಅನ್ನುವಂಥದ್ದು ಕೂಡ ನ್ಯಾಚುರಲ್ ಲೈಫ್ ಸ್ಟೈಲ್ ಅಲ್ಲಿ ಬರುವಂತದ್ದು ಅನ್ನುವಂಥ ಒಂದು ಸಂದೇಶವನ್ನು ನೀವು ಕೊಡ್ತಿದ್ರಲ್ವಾ? ಹೌದು. ಈಗ ನಮ್ಮಲ್ಲಿ ಕೃಷಿಯಲ್ಲಿ ಹೈನುಗಾರಿಕೆ ಮುಖ್ಯ. ಕೃಷಿ ಹೈನುಗಾರಿಕೆ ಅದೊಂದು ಕನೆಕ್ಷನ್, ಲಿಂಕ್. ಕೃಷಿ ಇಲ್ಲದೆ ಹೈನುಗಾರಿಕೆ ಇಲ್ಲ, ಹೈನುಗಾರಿಕೆ ಇಲ್ಲದೆ ಕೃಷಿ ಇಲ್ಲ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಹೇಗೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಈಗ ಪೇಟೆಯವರಿಗೆ ನೋಡಿ ದೊಡ್ಡ ದೊಡ್ಡ ಪ್ರಾಣಿ, ದನ, ಎಮ್ಮೆ ನೋಡುವಾಗ ಭಯ, ಮುಟ್ಲಿಕ್ಕೂ ಹೆದರಿಕೆ. ಈಗ ನಮ್ಮ ಹಳ್ಳಿ ಮಕ್ಕಳಿಗೆ ಅದೇನಿಲ್ಲ, ಆರಾಮಾಗಿ ಮುಟ್ತಾರೆ, ಹುಲ್ಲು ಹಾಕ್ತಾರೆ, ಕರುವನ್ನು ಮುಟ್ಟಿ ಅದನ್ನು ಎಂಜಾಯ್ ಮಾಡ್ತಾರೆ ಅವರು. ಅವರಿಗೆ ಹಾಲು ಹೇಗೆ ಬರ್ತದೆ ಅಥವಾ ಹಾಲಿನ ಉತ್ಪನ್ನ ಹೇಗೆ ಮಾಡುದು ಎಲ್ಲ ಮನೆಯಲ್ಲೇ ಅವರು ತಿಳ್ಕೊಳ್ತಾರೆ. ಟ್ರೈನಿಂಗ್ ಸಿಗ್ತದೆ. ಹೌದು. ಈಗ ಪೇಟೆ ಮಕ್ಕಳಿಗೆ ಬೆಣ್ಣೆ ಅಂದ್ರೆ ಹೇಗೆ ಬರೋದು ಗೊತ್ತಿಲ್ಲ, ಮಜ್ಜಿಗೆ ಕಡ್ದು ಬರೋದು ಅಂತ ಗೊತ್ತಿಲ್ಲ. ಅವರಿಗೆ ಅಮೂಲ್ ಪ್ಯಾಕೆಟ್ ಫ್ರಿಜ್ ಅಲ್ಲಿ ಇರ್ತದೆ, ತಗೊಂಡು ತಿಂತಾರೆ. ಅದೇ ಬಟರ್ ಅಂದ್ರೆ ಹೋಗ್ತಾರೆ, ಏನ್ ಮಾಡುದಿಲ್ಲ. ಇಷ್ಟ ಯಾರಿಗೆ ಏನು ಮಾಡ್ಲಿಲ್ಲ. ಶಕ್ತಿಶಾಲಿ ಎಮ್ಮೆಗಳಲ್ಲ. ಹೌದೌದು.
ಇದನ್ನು ನಮ್ಮ ಅತ್ತೆಯವರು ಮುಂಚೆಯಿಂದ ಸಾಕ್ತಾ ಇದ್ದಾರೆ. ಹಾಂ, ಈಗ ಅಂದರೆ ನಮ್ಮ ಅತ್ತೆ ಮದುವೆಯಾಗಿ ಬರುವ ಮುಂಚೆನೂ ಇತ್ತು. ಹಾಂ, ನಾನೀಗ 10 ವರ್ಷದಿಂದ ನೋಡ್ತಾ ಇದ್ದೇನೆ. ಏನು ಹೆಸರುಗಳು ಇದಕ್ಕೆ? ಇದದು ಕಾಳಿ, ಇದು ಮುದುಕಿ ಎಮ್ಮೆ, ಇದು ಪಾರೋಳು ಅಂತ. ಪಾರೋಳು ಇದ್ದದ್ದು ಗ್ರೇಡ್ ಚೇಂಜ್ ಆಗಿ ಅದೀಗ ಕರು ಹಾಕಿದೆ, ಆದರೂ ಅದನ್ನು ಪಾರೋಳು ಅಂತಲೇ ಕರೆಯುದು. ನೋಡು, ಅವನು ಮುಟ್ಟುತ್ತಾನೆ, ಅದೇನು ಮಾಡೋದಿಲ್ಲ. ಸ್ನೇಹಿತರೆ, ಹೇಗಿದೆ ಎಮ್ಮೆಗಳು ನೋಡಿ, ಎಲ್ಲ ನೋಡ್ತೇವೆ ನೋಡಿ, ಒಂದೊಂದು ಟೈಪಲ್ಲಿ ನೋಡ್ತಾ ಇದೆ. ದೊಡ್ಡವಾಗಿರುವಂಥ ಎಮ್ಮೆಗಳು. ನಂದು ಗುರುತ ಸಿಕ್ಕಿದೆ ನಿಮಗೆ. ನಾನು ಕಳೆದ ಬಾರಿ ನಿಮ್ಮ ಬಗ್ಗೆ ವಿಡಿಯೋ ಮಾಡಿ ಸುಮಾರು 30,000 ಜನರದನ್ನು ನೋಡಿದರು ರಾಜ್ಯದಲ್ಲಿ. ಗೊತ್ತುಂಟಾ ನೋಡಿ, ಅಂದಾಜು ಆಗ್ತಾ ಉಂಟಾ ಏನೋ? ನಿಮ್ಗೆ ಯಾರಿಗಾದ್ರೂ ಗುರ್ತುಂಟು ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದು? ಇದರ ಬದುಕು, ಇದರ ಜೀವನ, ಇದರ ಲಾಭ ಲಾಸ್ಗಳು, ಅದರ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಬೇಕಾದರೆ ನೋಡ್ಬೋದು. ಸ್ನೇಹಿತರೆ, ಈ ಗೊಬ್ಬರ ಗ್ಯಾಸ್ನ ಬಗ್ಗೆ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಅನಿಲದ ಅಭಾವ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂತೇಳಿ. ಇದರ ಬಗ್ಗೆ ಒಂದು ಸ್ಪೆಷಲ್ ಆಗಿರುವಂಥ, ತುಂಬ ವೈರಲ್ ಆಗಿರುವಂಥ ಇವರ ಮಾವನವರು ಕೋಕಟೆಯವರ ಒಂದು ಕಂಟೆಂಟ್ ನಿಮಗೆಲ್ಲರೂ ಕೂಡ ಮೊನ್ನೆ ತೋರಿಸಿದ್ದೇನೆ. ಮೇಡಮ್ ಒಂದು ಮಕ್ಕಳು, ಅದರ ಜೊತೆ ಅವರ ಆ್ಯಟಿಟ್ಯೂಡ್ಗಳು, ಅದರ ಜೊತೆ ನಿಮ್ಮ ಸಾಮಾಜಿಕವಾಗಿರುವಂಥ ಒಂದು ಬದ್ಧತೆ, ಅದರ ಜೊತೆ ಗೋವು ರಕ್ಷಣೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, 50 ವರ್ಷದಿಂದ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀರಿ. ಮಕ್ಕಳ ಜೊತೆಗೇನು ಸಂಬಂಧ, ಮನೆಯವರೊಂದು ಕೌಟುಂಬಿಕ ಬಾಂಡಿಂಗ್, ಇದೆಲ್ಲವೂ ಕೂಡ ತುಂಬ ಜನರಿಗೆ ಮಾದರಿ ಅಂತ ಅನಿಸುತ್ತೆ. ಒಂದು 10-15 ವರ್ಷದಿಂದ ಇದನ್ನೆಲ್ಲ ಧಾರಾವಾಹಿಲಿ ನೋಡ್ಬೋದಿತ್ತು. ಆದರೆ ಇವತ್ತು ಧಾರಾವಾಹಿಲೂ ಕೂಡ ಅದು ಯಾವುದೂ ಇಲ್ಲ. ಯಾಕಂದರೆ ಆ ರೀತಿಯ ಒಳ್ಳೆಯದನ್ನು ತೋರಿಸಿದರೆ ಧಾರಾವಾಹಿಲಿ ನೋಡಲ್ಲ. ಯಾರಾದರೂ ಅತ್ತೆ ಸೊಸೆಗೆ ವಿಷ ಹಾಕೋದು, ಇನ್ಯಾರಿಗೋ ಬತ್ತಿ ಇಡೋದು, ಇನ್ಯಾರಿಗೋ ಮೋಸ ಮಾಡೋದು, ಇನ್ಯಾರಿಗೋ ಇನ್ನೇನೋ ಮಾಡೋದು, ಇದೆಲ್ಲ ತೋರಿಸಿದ್ರೆ ಮಾತ್ರ ಜನರು ನೋಡೋದು. ಅಂದರೆ ಇಲ್ಲಿ ಹಾಳಾಗಿರೋದು ಮೀಡಿಯಾಗಳಲ್ಲ, ಜನರು ಹಾಳಾಗಿರೋದು. ಆದರೆ ನಾವು ಜನರಿಗೆ ಏನು ಬೇಕು ಅನ್ನೋಂಥದ್ದು ನಮ್ಗೆ ಮುಖ್ಯ ಅಲ್ಲ, ನಮಗೆ ಏನು ಬೇಕು, ಸಮಾಜಕ್ಕೆ ಏನು ಬೇಕು ಅದನ್ನು ತೋರಿಸಿದ್ದೀವಿ. ಅದಕ್ಕೋಸ್ಕರ ನೀವು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಸಂಪೂರ್ಣ ಸಹಜ ಕೃಷಿ ಚಾನೆಲ್ನ ಶಿವಪ್ರಸಾದ್ ಸರ್ ಇವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಮ ಮನೆಯವರೆಲ್ಲರೂ, ನಮ್ಮ ಸಂಬಂಧಿಕರು, ನಮ್ಮ ಫ್ರೆಂಡ್ಸ್ ಎಲ್ಲ ಇವ್ರದ್ದು ಫಾಲೋವರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವರ ಉದ್ದೇಶ ಸಾವಯವ ಸಹಜ ಕೃಷಿ, ಯಾವುದೇ ಕೆಮಿಕಲ್ ಬಳಸದೆ, ನಮ್ಮಲ್ಲಿರುವಂಥ ಹಟ್ಟಿಗೊಬ್ಬರ, ರಾಸಾಯನಿಕ ಬಳಸದೆ ತರಕಾರಿಗಳನ್ನು ಉಪಯೋಗಿಸಿ ಸಂತೃಪ್ತ ಜೀವನ ನಡೆಸಿ ಎನ್ನುವುದೇ ಇವರ ಉದ್ದೇಶ. ಇವರು ಒಳ್ಳೆ ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಸಹ ಸುಮ್ಮನೆ ಇಂಟರ್ನೆಟ್, ಆನ್ಲೈನ್, ಯೂಟ್ಯೂಬ್ ಅದು ಇದು ಸುಮ್ಮನೆ ರೀಲ್ಸ್ ನೋಡುವ ಬದಲು ಇಂತಹ ಉಪಯುಕ್ತವಾದ ಕೃಷಿಗೆ ಸಂಬಂಧಿಸಿದಿರ್ಬೋದು ಅಥವಾ ಈ ಥರ ತರಕಾರಿ ಗಾರ್ಡನ್ ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಿ, ಇವರ ವಿಡಿಯೋಗಳನ್ನು ನೋಡಿ ತುಂಬ ಉಪಯುಕ್ತ ಮಾಹಿತಿ ಇದೆ. ನಾವು ಕೂಡ ಇವರನ್ನು ನೋಡಿಯೇ ಒಂದೊಂದು ಗಿಡವನ್ನು ಹೇಗೆ ಬೆಳೆಸೋದು ಅಂತ ಕಲಿತದ್ದು. ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ಬೇಡ, ನಿಮಗೆ ಮನೆಗೆ ಬೇಕಾದಂಥ ವಾರಕ್ಕಿಡೀ ಬೇಕಾಗುವಂತಹ ತರಕಾರಿಗಳನ್ನು ನೀವೇ ಬೆಳೀರಿ. ಅದರಿಂದ ನಿಮಗೆ ಒಂದು ಸಂತೋಷ ಸಿಗ್ತದೆ, ಒಂದು ಸಮಯ ಹೋಗ್ತದೆ. ನಿಮ್ಮ ಮಕ್ಕಳಿಗೆ ಕಲಿಸಿ, ನಿಮ್ಮ ಮನೆ ಮಂದಿಗೆ ಕಲಿಸಿ, ಫ್ರೆಂಡ್ಸಿಗೆ ಕಲಿಸಿ. ಇವರ ಈ ಸಾಧನೆಗೆ ನಾವು ಇನ್ನೂ ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ. ಓಕೆ ಮೇಡಮ್, ಧನ್ಯವಾದಗಳು. ಕ್ರಾಂತಿ ಅಂತ ಹೇಳುವಂಥದ್ದು ತುಂಬ ದೊಡ್ಡ ಪದ. ನಿಮ್ಮಂಥವರು ನಮಗೆ ಗುರುತಾರ್ತಿಲ್ಲದ ಯಾವುದೋ ಊರಿಂದ ಬಂದವರಿಗೆ ಕೂಡ ಒಂದು ಮುಕ್ತವಾಗಿ ಅತ್ಯಂತ ನಿಮ್ಮ ಮನಸ್ಸಲ್ಲೇನಿದೆ ಅಂತ ಒಂದು ಕಂಟೆಂಟ್ಗಳನ್ನು ಯಾರು ಜನರು ಕೊಟ್ಟರು ನೋಡಿ, ನೀವೆಲ್ಲರೂ ಕೂಡ ಕ್ರಾಂತಿಕಾರಿಗಳು. ಅದನ್ನು ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದಕ್ಕೋಸ್ಕರ ನಮಗೆ ಬೆಲೆ ಹೊರತು ನೀವಿಲ್ಲ ಅಥವಾ ಕೃಷಿಕರಿಲ್ಲ ಅಂತ ಹೇಳಿದ್ರೆ ನಾವು ಏನಿಲ್ಲ, ನಾವು ಜಸ್ಟ್ ಒಂದು ಮೀಡಿಯೇಟರ್ ರೀತಿಯಲ್ಲಿ. ಅದರ ಜೊತೆಗೆ ಅದಕ್ಕೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟೊಂದು ಉಮೇದು ಕೊಡುವಂಥ, ಇನ್ಸ್ಪೈರ್ ಕೊಡುವಂಥ ಕೆಲಸವನ್ನು ಸಂಪೂರ್ಣ ಸಹಜ ಕೃಷಿಯ ಎಲ್ಲ ನಮ್ಮ ಟೀಮ್ ಮಾಡ್ತಿದೆ. ಅದೇ ರೀತಿಯಲ್ಲಿ ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀನಿ. ಧನ್ಯವಾದಗಳು ಮೇಡಮ್.